أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಇಂದು ಹುದೈಬಿಯಾ ಸಂಧಿಗೆ ಸಂಬಂಧಿಸಿ ಇನ್ನಷ್ಟು ವಿವರಿಸುತ್ತೇನೆ. ಸೀರತುಲ್ ಖಾತಮುನ್ ನಬೀನ್ ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹೇಬರು ಬರೆಯುತ್ತಾರೆ, ಒಪ್ಪಂದಗಳಲ್ಲಿ ಕೊರತೆಗಳು ಇರುತ್ತವೆ. ಅವು ಕೆಲವೊಮ್ಮೆ ಹಿರಿದಾದ ಫಲಿತಾಂಶಗಳಿಗೆ ಕಾರಣವಾಗುತ್ತವೆ. ಹುದೈಬಿಯಾ ಸಂಧಿಯಲ್ಲಿಯೂ ಇಂತಹ ಕೊರತೆ ಇತ್ತು. ಮುಸ್ಲಿಂ ಪುರುಷರು ಮದೀನಕ್ಕೆ ಬಂದರೆ ಅವರನ್ನು ಮರಳಿ ಕಳುಹಿಸಬೇಕು ಎಂಬುದು ಈ ಒಪ್ಪಂದದಲ್ಲಿ ಒಂದು ಪ್ರಸ್ತಾಪವಾಗಿತ್ತು. ಆದರೆ ಮುಸ್ಲಿಂ ಮಹಿಳೆಯ ಕುರಿತು ಯಾವುದೇ ಪ್ರಸ್ತಾಪವೂ ಇರಲಿಲ್ಲ. ಒಪ್ಪಂದವಾಗಿ ಕೆಲವೇ ದಿನಗಳು ಆಗಿದ್ದವು. ಅಷ್ಟರಲ್ಲಿ ಮುಸ್ಲಿಂ ಮಹಿಳೆಯೊಬ್ಬರು ಮಕ್ಕಾದ ಸತ್ಯ ನಿಷೇಧಿಗಳಿಂದ ತಪ್ಪಿಸಿಕೊಂಡು ಮದೀನಕ್ಕೆ ತಲುಪಿದರು. ಅವರು ಮೊದಲಿಗೆ ಮಕ್ಕಾದಲ್ಲಿ ಮೃತಪಟ್ಟ ಮುಷ್ರಿಕ್ ಮುಖಂಡರಾದ ಉಕ್ಕಾ ಬಿನ್ ಅಬಿ ಮೊಯ್ತಿನ ಪುತ್ರಿ ಉಮ್ಮು ಕುಲ್ಸುಮ್ ಆಗಿದ್ದರು. ಅವರು ತಾಯಿಯ ಕಡೆಯಿಂದ ಹಜರತ್ ಉಸ್ಮಾ ಬಿನ್ ಅಫ್ಘಾನ್ ರಲಿಯಲ್ಲಾಹು ಅನ್ಹರ ಸಹೋದರಿಯಾಗಿದ್ದರು. ಉಮ್ಮು ಕುಲ್ಸುಮ್ ಬಹಳ ಧೈರ್ಯದಿಂದ ದೀರ್ಘವಾದ ಯಾತ್ರೆಯನ್ನು ಕಾಲ್ನಡಿಗೆಯಲ್ಲಿಯೇ ಸಾಗಿಸಿ ಮದೀನಾವನ್ನು ತಲುಪಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಗೆ ಹೋಗಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವುದಾಗಿ ಹೇಳಿದರು. ಅವರನ್ನು ಹಿಂಬಾಲಿಸುತ್ತಾ ಅವರ 2 ಸತ್ಯ ನಿಷೇಧಿಗಳಾದ ಸಂಬಂಧಿಕರು ಕೂಡ ಬಂದು ಅವರನ್ನು ಮರಳಿ ಮಕ್ಕಾಕ್ಕೆ ಕಳುಹಿಸಲು ಬೇಡಿಕೊಂಡರು. ಒಪ್ಪಂದದಲ್ಲಿ ಕೇವಲ ಪುರುಷ ಎಂಬ ಪದವನ್ನು ಬಳಸಲಾಗಿದ್ದರೂ ಒಪ್ಪಂದದ ಸಾರ್ವತ್ರಿಕವಾಗಿದೆ ಹಾಗೂ ಅದು ಪುರುಷರಿಗೂ ಮತ್ತು ಮಹಿಳೆಯರಿಗೂ ಅನ್ವಯಿಸುತ್ತದೆ ಎಂದು ಅವರು ವಾದಿಸಿದರು. ಆದರೆ ಈ ಒಪ್ಪಂದದಲ್ಲಿ ಬಳಸಲಾದ ಪದದ ಕಾರಣದಿಂದ ಮಹಿಳೆಯರು ದುರ್ಬಲರು ಎಂಬ ಕಾರಣದಿಂದಲೂ ಉಮ್ಮುಲ್ ಕುಲ್ಸುಮ್ ಮರಳಿ ಹೋಗಲು ತಯಾರಿರಲಿಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಲುವಾಗಿ ಮತ್ತು ನ್ಯಾಯವಾಗಿ ಉಮ್ಮು ಕುಲ್ಸುಮರ ಪರವಾಗಿಯೂ ತೀರ್ಪು ನೀಡಿದರು. ಈ ದಿನಗಳಲ್ಲಿ ಈ ಕುರಿತು ಪವಿತ್ರ ಕುರ್ಆನಿನ ಕೆಲವು ವಚನಗಳು ಅವತೀರ್ಣಗೊಂಡವು. ಅವೇನೆಂದರೆ, ಮಕ್ಕಾದಿಂದ ಮದೀನಕ್ಕೆ ಮಹಿಳೆಯೊಬ್ಬರು ಬಂದರೆ ಅವರ ಬಗ್ಗೆ ಸರಿಯಾಗಿ ತನಿಖೆ ನಡೆಸಿರಿ. ಬಂದವಳು ಒಳ್ಳೆಯವಳು ಮತ್ತು ಪ್ರಾಮಾಣಿಕಳೆಂದು ರುಜುವಾತಾದರೆ ಅವಳನ್ನು ಖಂಡಿತವಾಗಿಯೂ ಮರಳಿ ಕಳುಹಿಸಬೇಡಿರಿ. ಇನ್ನು ಅವಳು ವಿವಾಹಿತೆಯಾಗಿದ್ದರೆ ಅವಳ ಮಹರ್ ಧನವನ್ನು ಅವಳ ಮುಷ್ರಿಕ್ ಪತಿಗೆ ಪಾವತಿಸತಕ್ಕದ್ದು. ಒಪ್ಪಂದದ ಒಂದು ನಿಬಂಧನೆಯಾಗಿತ್ತು ಎಂದರೆ, ಮುಸ್ಲಿಂ ಒಬ್ಬ ಪುರುಷನು ಮಕ್ಕಾದಿಂದ ಮದೀನಕ್ಕೆ ಹೋದರೆ ಆತನನ್ನು ಮರಳಿ ಕಳುಹಿಸಬೇಕು. ಆದರೆ ಒಬ್ಬ ಪುರುಷನು ಮದೀನಾದಿಂದ ಮಕ್ಕಾಗೆ ಹೋದರೆ ಆತನನ್ನು ಸತ್ಯ ನಿಷೇಧಿಗಳು ಮರಳಿ ಕಳುಹಿಸಬೇಕಾಗಿಲ್ಲ. ಬಾಹ್ಯವಾಗಿ ನೋಡುವುದಾದರೆ ಈ ನಿಬಂಧನೆಯಿಂದ ಮುಸ್ಲಿಮರನ್ನು ನಿಂದಿಸಲು ಉದ್ದೇಶಪೂರ್ವಕವಾಗಿಯೇ ಇತ್ತು. ಆದರೆ ಸತ್ಯದಲ್ಲಿ ಅದು ಹಾಗೆ ಆಗಿರಲಿಲ್ಲ. ಆರಂಭದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದ್ದರು: ಸರಿ, ಯಾವ ವ್ಯಕ್ತಿ ಮದೀನವನ್ನು ಬಿಟ್ಟು ಮಕ್ಕಾಕ್ಕೆ ಹೋಗುತ್ತಾನೋ ಅಂತಹ ಕಪಟ ವಿಶ್ವಾಸಿ ಮತ್ತು ಕೊಳಕು ಅಂಗವನ್ನು ಮದೀನಕ್ಕೆ ಮರಳಿ ತರುವ ಅಗತ್ಯವೇನಿದೆ? ಒಪ್ಪಂದದಲ್ಲಿ ಕೆಲವೇ ಕಾಲ ಕಳೆಯುವಷ್ಟರಲ್ಲಿ ಮಕ್ಕಾ ನಿವಾಸಿಯಾದ ಅಬು ಬಶೀರ್ ಎಂಬಾತನು ಮುಸ್ಲಿಮನಾಗಿ ಮದೀನಕ್ಕೆ ಬಂದನು. ಆದರೆ ಒಪ್ಪಂದದ ಪ್ರಕಾರ ಸತ್ಯ ನಿಷೇಧಿಗಳ ಬೇಡಿಕೆಯನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವನನ್ನು ಸತ್ಯ ನಿಷೇಧಿಗಳ ಜೊತೆಗೆ ಮರಳಿ ಕಳುಹಿಸಿದರು. ಸತ್ಯ ನಿಷೇಧಿಗಳ ಆ ತಂಡ ಅವನ ಜೊತೆಗೆ ಮರಳಿ ಹೋಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿಯೇ ಆತನು ಆ ಸಂಘದ ಮುಖಂಡರನ್ನು ವಧಿಸಿದನು. ಮತ್ತೊಬ್ಬನು ಪರಾರಿಯಾಗಿ ಮದೀನಕ್ಕೆ ಬಂದನು.
ಆತನನ್ನು ಹಿಂಬಾಲಿಸಿ ಅಬೂ ಬಶೀರ್ ಕೂಡ ಮದೀನಾಕ್ಕೆ ಬಂದನು. ಅಬೂ ಬಶೀರ್ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಹೀಗೆ ಹೇಳಿದನು, ನೀವು ನನ್ನನ್ನು ಸತ್ಯ ನಿಷೇಧಿಗಳಿಗೆ ಒಪ್ಪಿಸಿದ್ದೀರಿ. ನಿಮ್ಮ ಹೊಣೆಗಾರಿಕೆ ಅಲ್ಲಿಗೆ ಮುಗಿಯಿತು. ಆದರೆ ಈಗ ಅಲ್ಲಾಹನು ಈ ಸಮುದಾಯದಲ್ಲಿ ನನಗೆ ಮುಕ್ತಿ ನೀಡಿದ್ದಾನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಈ ವ್ಯಕ್ತಿ ಯುದ್ಧದ ಬೆಂಕಿಯನ್ನು ಹೊತ್ತಿಸುತ್ತಿದ್ದಾನೆ. ಒಪ್ಪಂದದ ಕಾರಣದಿಂದ ಹೇಗಿದ್ದರೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಡನೆ ಮರಳಿ ಹೋಗಲು ಹೇಳಿದರು ಎಂದು ಅರಿತುಕೊಂಡ ಅಬೂ ಬಶೀರ್ ರಹಸ್ಯವಾಗಿ ಮದೀನದಿಂದ ಹೊರಟು ಬೇರೊಂದು ಪ್ರದೇಶದಲ್ಲಿ ತನ್ನ ನಿವಾಸವನ್ನು ಮಾಡಿಕೊಂಡನು. ಅದು ಬಸೀದ್ ಬೇರೊಂದು ನಿವಾಸವನ್ನು ಮಾಡಿಕೊಂಡ ಬಗ್ಗೆ ಮಕ್ಕಾದ ಇತರ ದುರ್ಬಲರಿಗೂ ಮುಸ್ಲಿಮರಿಗೆ ಗೊತ್ತಾಗಿದಾಗ ಅವರು ಕೂಡ ಮೆಲ್ಲನೆ ಅಲ್ಲಿಗೆ ಒಟ್ಟುಗೂಡಲು ಆರಂಭಿಸಿದರು. ಆ ಜನರಲ್ಲಿ ಮಕ್ಕಾದ ಸರದಾರ ಸುಹೇಲ್ ಬಿನ್ ಅಕ್ರಮ್ ಪುತ್ರನಾದ ಅಬೂ ಜಂದಲ್ ಕೂಡ ಇದ್ದನು. ಹಾಗೆ ಅಲ್ಲಿ ಒಟ್ಟುಗೂಡಿದವರ ಸಂಖ್ಯೆ 70 ಆಗಿತ್ತು ಎಂದು 300 ಆಗಿತ್ತು ಎಂದು ಕೆಲವು ವರದಿಗಳಲ್ಲಿ ಬಂದಿದೆ. ಹೀಗೆ ಮೆಲ್ಲನೆ ಮದೀನಾವಲ್ಲದ ಬೇರೊಂದು ಜಾಗದಲ್ಲಿ ಮುಸ್ಲಿಂ ವಸತಿ ಅಸ್ತಿತ್ವಕ್ಕೆ ಬಂತು. ಈ ಪ್ರದೇಶ ಸಿರಿಯಾದ ಮಾರ್ಗದಲ್ಲಿ ಇದ್ದ ಕಾರಣ ಇದಕ್ಕೆ ಸತ್ಯ ನಿಷೇಧಿಗಳೊಂದಿಗೆ ಈ ಮುಸ್ಲಿಮರು ಮುಖಾಮುಖಿಯಾಗುತ್ತಿತ್ತು. ಈ ಹೊಸ ಯುದ್ಧದಿಂದ ಬೇಸತ್ತು ಆ ಮುಸ್ಲಿಮರನ್ನು ಮದೀನಕ್ಕೆ ಕಳಿಸಿರಿ ಎಂದು ಸ್ವತಃ ಸತ್ಯ ನಿಷೇಧಿಗಳು ರಾಯಭಾರಿಗಳ ಮೂಲಕ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ಅವರೊಡನೆ ವಿನಂತಿಸಿಕೊಂಡರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪತ್ರ ಅಬೂ ಜಂದಲ್ ಮತ್ತು ಅಬೂ ಬಶೀರರಿಗೆ ತಲುಪಿದ ವೇಳೆ ಅಬೂ ಬಶೀರ್ ರೋಗಿಯಾಗಿ ಹಾಸಿಗೆಯಲ್ಲಿದ್ದರು. ಅವರು ಬಹಳ ಆಸಕ್ತಿಯಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪತ್ರವನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಅದೇ ಸ್ಥಿತಿಯಲ್ಲಿ ಅವರ ನಿಧನವಾಯಿತು. ಅನಂತರ ಇತರ ಮುಸ್ಲಿಮರು ಮದೀನಕ್ಕೆ ಹೋದರು. ಪೌರಸ್ತ್ಯರು ತಮ್ಮ ಅಭ್ಯಾಸದಂತೆ ಇದರ ಕುರಿತು ಆಕ್ಷೇಪಾರ್ಹ ಅಂಶಗಳನ್ನು ವಿವರಿಸುತ್ತಾರೆ. 2 ಆಕ್ಷೇಪಗಳ ಬಗ್ಗೆ ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ವಿಶ್ಲೇಷಣೆ ನಡೆಸಿದರು. ಮೊದಲನೆಯದು ಮಹಿಳೆಯರನ್ನು ಮರಳಿಸದೆ ಒಪ್ಪಂದವನ್ನು ಉಲ್ಲಂಘಿಸಿರುವುದು ಆಕ್ಷೇಪವಾಗಿದೆ. 2ನೇ ಆಕ್ಷೇಪ ಅಬೂ ಬಶೀರ್ ಮತ್ತು ಅಬೂ ಜಂದಲ್ರವರ ಘಟನೆಯ ಬಗ್ಗೆಯಾಗಿದೆ. ಈ ಆಕ್ಷೇಪಗಳ ಬಗ್ಗೆ ಉತ್ತರಿಸುವಾಗ ನೆನಪಿಡಬೇಕಾದ ಸಂಗತಿಯೆಂದರೆ ಪ್ರಪ್ರಥಮವಾಗಿ ಈ ಒಪ್ಪಂದ ಮಕ್ಕಾದ ಸತ್ಯ ನಿಷೇಧಿಗಳೊಂದಿಗೆ ನಡೆದಿತ್ತು. ಅವರಾದರೂ ಮೊದಲಿನಿಂದಲೂ ಮುಸ್ಲಿಮರ ವಿರುದ್ಧ ಯುದ್ಧದಲ್ಲಿ ನಿರತರಾಗಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದಿಗೂ ಒಪ್ಪಂದವನ್ನು ಉಲ್ಲಂಘಿಸಿಲ್ಲ ಎಂದು ಸ್ವತಃ ಮಕ್ಕಾದ ಸತ್ಯ ನಿಷೇಧಿಗಳ ಬಳಿ ಸಾಕ್ಷಿ ಇದೆ. ಉದಾಹರಣೆಗೆ ರೋಮಿನ ಅರಸರಾದ ಹರ್ಕ್ಯುಲಸ್ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಸ್ಲಾಮಿನ ಸಂದೇಶವನ್ನು ಒಳಗೆಗೊಂಡ ಪತ್ರ ಲಭಿಸಿದಾಗ ಆತನು ಆ ವೇಳೆ ಸಿರಿಯಾದಲ್ಲಿದ್ದ ಸತ್ಯ ನಿಷೇಧಿಗಳ ಮುಖಂಡರಾದ ಅಬು ಸುಫಿಯಾನನ್ನು ಕರೆದರು ಮತ್ತು ಇದರ ಬಗ್ಗೆ ಪ್ರಸ್ತಾಪಿಸಿದಾಗ ಅಬು ಸುಫಿಯಾನ್ ಹೀಗೆ ಉತ್ತರಿಸಿದರು, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದಿಗೂ ಒಪ್ಪಂದವನ್ನು ಉಲ್ಲಂಘಿಸಿಲ್ಲ. ಮಹಿಳೆಯನ್ನು ಮರಳಿಸುವುದಕ್ಕೆ ಸಂಬಂಧಿಸಿದ ಆಕ್ಷೇಪದ ಬಗ್ಗೆ ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ಬುಖಾರಿಯ ಪದಗಳನ್ನು ಉಲ್ಲೇಖಿಸುತ್ತಾ ಹೀಗೆ ಹೇಳಿರುವರು, ಒಪ್ಪಂದದ ಪತ್ರದಲ್ಲಿ ಸ್ಪಷ್ಟವಾಗಿ ಪುರುಷ ಎಂಬ ಪದ ಇರುವಾಗ ಆ ರೀತಿ ಆಕ್ಷೇಪ ಎತ್ತುವುದು ಅನ್ಯಾಯ ಮಾತ್ರವಲ್ಲ, ಕೃತಜ್ಞ ಕೂಡ ಆಗಿದೆ. ಒಪ್ಪಂದದ ವಾಕ್ಯಗಳಲ್ಲಿ ಪುರುಷ ಎಂಬ ಪದಕ್ಕೆ ಬದಲಾಗಿ ಪುರುಷರಿಗೂ ಸ್ತ್ರೀಯರಿಗೂ ಅನ್ವಯಿಸುವ ಪದವನ್ನು ಉಪಯೋಗಿಸಲಾಗಿದೆ ಎಂದು ಚರಿತ್ರೆಯಲ್ಲಿ ಇತರ ಕೆಲವರು ವರದಿ ಮಾಡಿರುವುದರಿಂದ ಆಕ್ಷೇಪಿಸುವುದು ಅದಕ್ಕೆ ಉತ್ತರವೆಂದು. ಮೊದಲನೆಯದಾಗಿ ಪುರುಷ ಎಂಬ ಪದವಿರುವ ಪ್ರಬಲ ವರದಿಯಲ್ಲಿ ಪ್ರಥಮ ಸ್ಥಾನದಲ್ಲಿರುವುದರಿಂದ, ಎರಡನೆಯದಾಗಿ ಪುರುಷ ಎಂಬ ಪದಕ್ಕೆ ಬದಲಾಗಿ ಬೇರೆ ಪದವನ್ನು ಪ್ರಾಯೋಗಿಕವಾದ ವಾಕ್ಯದಲ್ಲಿಯೂ ಅದನ್ನು ಉದ್ದೇಶಿಸಲಾಗಿದೆ. ಉದಾಹರಣೆಗೆ ಸೀರತ್ ಇಬ್ನ್ ಹಿಶಾಮ್ನಲ್ಲಿ ಬಂದಿರುವ ವಾಕ್ಯಗಳಲ್ಲಿ ಪುರುಷ ಎಂಬ ಪದವಿಲ್ಲ, ಆದರೆ ಅದರಲ್ಲಿ ಪ್ರಯೋಗಿಸಿದ ಎಲ್ಲ ಸರ್ವನಾಮಗಳು ಮತ್ತು ಪದಗಳು ಪುರುಷರಿಗಾಗಿಯೇ ಉಪಯೋಗಿಸಲ್ಪಟ್ಟವಾಗಿವೆಯಾಗಿದೆ. ಎರಡನೇ ಆಕ್ಷೇಪ ಅಬೂ ಬಶೀರ್ನ ಘಟನೆಗೆ ಸಂಬಂಧಿಸಿದಾಗಿದೆ.
ಯೋಚಿಸಿ ನೋಡುವಾಗ ಇದು ಕೂಡ ಪೊಳ್ಳು ಆಪಾದನೆ ಎಂದು ತಿಳಿದು ಬರುತ್ತದೆ. ನಿಸ್ಸಂಶಯವಾಗಿಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಪ್ಪಂದ ಮಾಡಿಕೊಂಡಿದ್ದರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಒಪ್ಪಂದದ ಉಲ್ಲಂಘನೆ ಮಾಡಿದ್ದಾರೋ ಎಂಬುದಾಗಿ ಪ್ರಶ್ನೆ ಖಂಡಿತವಾಗಿಯೂ ಇಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರು ಒಪ್ಪಂದ ಪಾಲನೆಯ ಮಹತ್ವದ ವರದಿಯನ್ನು ತೋರಿಸಿರುವರು. ನೋಡಿರಿ, ಅಬೂ ಬಶೀರ್ ಇಸ್ಲಾಮಿನ ಸತ್ಯತೆಯನ್ನು ಮನದಟ್ಟು ಮಾಡಿಕೊಂಡು ಮಕ್ಕಾದಿಂದ ಪರಾರಿಯಾಗಿ ರಹಸ್ಯವಾಗಿ ಮದೀನಕ್ಕೆ ತಲುಪುತ್ತಾನೆ. ಆದರೆ ಆತನ ದುಷ್ಟ ಸಂಬಂಧಿಕರು ಆತನನ್ನು ಹಿಂಬಾಲಿಸಿ ಮದೀನಕ್ಕೆ ತಲುಪುತ್ತಾರೆ. ಆತನನ್ನು ಒತ್ತಾಯಪೂರ್ವಕವಾಗಿ ಖಡ್ಗದ ಬಲದಿಂದ ಮರಳಿ ಕೊಂಡು ಹೋಗಲು ಅವರು ಬಯಸುತ್ತಾರೆ. ಉಭಯ ಪಕ್ಷದವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನ ಸನ್ನಿಧಿಯಲ್ಲಿ ಹಾಜರಾಗುತ್ತಾರೆ. ಅಬೂ ಬಶೀರ್ ದೀನ ಸ್ವರದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಹೀಗೆ ವಿನಂತಿಸಿಕೊಳ್ಳುತ್ತಾರೆ: ಯಾ ರಸೂಲುಲ್ಲಾ, ನನಗೆ ಅಲ್ಲಾಹನು ಇಸ್ಲಾಂ ಎಂಬ ಪದದ ಅನುಗ್ರಹವನ್ನು ದಯಪಾಲಿಸಿದ್ದಾನೆ. ಮಕ್ಕಾಗೆ ಮರಳಿ ಹೋದರೆ ಅಲ್ಲಿ ದುಃಖ ಮತ್ತು ಕಷ್ಟತೆಯ ಜೀವನವನ್ನು ನಾನು ಮುಂದೆ ನಡೆಸಬೇಕಾಗುತ್ತದೆ. ನಿಮಗೆ ಅದರ ಅರಿವಿದೆ. ಆದುದರಿಂದ ದಯವಿಟ್ಟು ನನ್ನನ್ನು ಮರಳಿಸದಿರಿ. ಮತ್ತೊಂದೆಡೆ ಅಬೂ ಬಶೀರ್ನ ಸಂಬಂಧಿಕರು ಒಪ್ಪಂದದ ಬಗ್ಗೆ ಪ್ರಸ್ತಾಪಿಸುತ್ತಾ ಅವರನ್ನು ಮರಳಿಸಲು ಕೇಳುತ್ತಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲಿ ಹೃದಯದಲ್ಲಿ ತೀವ್ರ ದುಃಖವಿತ್ತು. ಆದರೆ ಅಂತಹ ಸಮಯದಲ್ಲಿಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಾಗ್ದಾನ ಪಾಲನೆ ಮಾಡುವಲ್ಲಿ ಪ್ರಾಮಾಣಿಕರಾಗಿದ್ದರು. ಈ ಬಗ್ಗೆ ಪೂರ್ಣವಾದ ಕಾಳಜಿಯನ್ನು ಉತ್ಕೃಷ್ಟ ಮಾದರಿಯಲ್ಲಿ ತೋರಿಸಿರುವರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು: ಹೇ ಅಬೂ ಬಶೀರ್, ನಾವು ಈ ಜನರೊಡನೆ ಒಪ್ಪಂದ ಮಾಡಿದ್ದು ನಿನಗೆ ಗೊತ್ತಿದೆ. ನಮ್ಮ ಧರ್ಮದಲ್ಲಿ ವಾಗ್ದಾನ ಉಲ್ಲಂಘನೆ ಮಾಡಲು ಆಸೆ ಪಡುವುದಿಲ್ಲ. ಆದುದರಿಂದ ನೀನು ಈ ಜನರ ಜೊತೆಗೆ ಹೋಗು. ಅನಂತರ ನೀನು ಇಸ್ಲಾಂ ಧರ್ಮದಲ್ಲಿ ಸಹನೆ ಮತ್ತು ಸ್ಥಿರಚಿತ್ತತೆಯಿಂದ ಇರುವುದಾದರೆ ನಿನಗೂ ನಿನ್ನಂತಹ ಪೀಡಿತರಿಗೂ ಅಲ್ಲಾಹನು ಸ್ವತಃ ವಿಮೋಚನೆಯ ಮಾರ್ಗವನ್ನು ನೀಡುವನು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ನಿರ್ದೇಶನದಂತೆ ಅಬೂ ಬಶೀರ್ ಮರಳಿ ಹೋದರು. ಅಲ್ಲದೆ ಮಕ್ಕಾದಿಂದ ಹೊರಟ ಯಾವ ವ್ಯಕ್ತಿ ಎಲ್ಲಿದ್ದರೂ ಅದನ್ನು ಮಕ್ಕಾಗೆ ಮರಳಿಸುವ ಹೊಣೆಗಾರಿಕೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಾಗಿದೆ ಎಂದು ಈ ಘಟನೆಯ ನಂತರ ವಿವರಣೆಗಳಿಗೆ ಸಂಬಂಧಿಸಿ ಆಕ್ಷೇಪಿಸುವುದಾದರೆ, ಒಪ್ಪಂದದಲ್ಲಿ ಅಂತಹ ಯಾವುದೇ ಸಂಬಂಧವಿರಲಿಲ್ಲ ಎಂಬುದು ಮದೀನಾದ ರಾಜ್ಯದಿಂದ ಹೊರಗೆ ಬರುವ ಜನರನ್ನು ಮಕ್ಕಾಗೆ ಮರಳಿಸುವ ಹೊಣೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರದು ಎಂದು ಹೇಳುವುದು ಮೂರ್ಖತನವಾಗಿದೆ. ಒಪ್ಪಂದದ ಪ್ರಕಾರ ಮಕ್ಕಾದ ಸತ್ಯ ನಿಷೇಧಿಗಳು ಸ್ವತಃ ಇರಿಸಿದ್ದರು. ಅವರು ನೆಟ್ಟ ಮುಳ್ಳು ಅವರನ್ನೇ ಚುಚ್ಚಿತು. ನಿಸ್ಸಂಶಯವಾಗಿಯೂ ಅಬೂ ಬಶೀರ್ನ ಜೊತೆಗೆ ಆ ಪ್ರದೇಶದಲ್ಲಿ ಒಟ್ಟುಗೂಡಿದ ಜನರು ಧಾರ್ಮಿಕವಾಗಿ ಮುಸ್ಲಿಮರಾಗಿದ್ದರು. ಆದರೆ ರಾಜಕೀಯವಾಗಿ, ಆಡಳಿತದ ಪರವಾಗಿ ಮತ್ತು ನಿಯಮವಾಗಿಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅವರ ಮೇಲೆ ಯಾವುದೇ ಅಧಿಕಾರವಿರಲಿಲ್ಲ. ಅವರು ರಾಜಕೀಯವಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅಧೀನದಲ್ಲಿ ಬರಲಾರರು ಎಂಬ ನಿಬಂಧನೆ ಸತ್ಯ ನಿಷೇಧಿಗಳು ಸ್ವತಃ ಇರಿಸಿದ್ದರು. ಸತ್ಯ ನಿಷೇಧಿಗಳು ಸ್ವತಃ ಮುಸ್ಲಿಮರನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ರಾಜಕೀಯದಿಂದ ಹೊರಗೆ ಇರಿಸಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಆಕ್ಷೇಪಿಸುವುದು ಮಕ್ಕಾ ನಿಷೇಧಿಗಳ ಕುತಂತ್ರ ಅವರಿಗೆ ತಿರುಗೇಟಾಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪರಿಶುದ್ಧವಾದ ಸೆರಗು ಪರಿಶುದ್ಧವಾಗಿಯೇ ಉಳಿಯಿತು. ಒಪ್ಪಂದದ ನಿಬಂಧನೆಗಳನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪಾಲಿಸುತ್ತಾ ಅಬೂ ಬಶೀರ್ ಮತ್ತು ಆತನ ಸಂಗಡಿಗರೊಂದಿಗೆ ಮದೀನಾದಿಂದ ಬೀಳ್ಕೊಟ್ಟರು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಪ್ಪಂದದಲ್ಲಿ ಉದ್ದೇಶಿಸಿದ್ದನ್ನು ಕೂಡ ಪಾಲಿಸುತ್ತಾ ಅಬೂ ಬಶೀರ್ ಮತ್ತು ಆತನ ಸಂಗಡಿಗರನ್ನು ತನ್ನ ರಾಜಕೀಯ ಕ್ಷೇತ್ರದ ಹೊರಗೆ ಇರಿಸಿದರು. ಆದರೆ ಆಕ್ಷೇಪಕರು ನ್ಯಾಯ ನೀತಿ ನೋಡದೆ ಇಲ್ಲ ಸಲ್ಲದ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತು ನಿರ್ಧಾರಗಳನ್ನು ಆಕ್ಷೇಪಣೆ ಮಾಡುತ್ತಾರೆ. ಇಂದು ಕೂಡ ನ್ಯಾಯದ ಬಗ್ಗೆ ವಾದಿಸುವವರಾಗಿದ್ದು ಇದೇ ದ್ವಿಮುಖ ಧೋರಣೆಯಾಗಿದೆ.
ಇದುವೇ ಇಂದು ಕೂಡ ಲೋಕದಲ್ಲಿ ಗೊಂದಲವನ್ನು ಸೃಷ್ಟಿಸಿದೆ. ಅಲ್ಲಾಹನು ಲೋಕವನ್ನು ಮತ್ತು ವಿಶಿಷ್ಟವಾಗಿ ಮುಸ್ಲಿಮರನ್ನು ದಜ್ಜಾಲ್ನ ಈ ಪಿತೂರಿಗಳಿಂದ ರಕ್ಷಿಸಲಿ. ಆಮೀನ್. الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.